ಉದಾಹರಣೆಗೆ ನಮ್ಮ ಸಿಇಒ ಅವರು ಹೇಳ್ತಾ ಇದ್ರು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 40,000 ಸೈಟ್ಗಳನ್ನು ಈಗಾಗಲೇ ಕೊಡೋದಕ್ಕೆ ತಯಾರು ಮಾಡಿದ್ದಾರೆ ಅವರು. ಜಿಲ್ಲಾಧಿಕಾರಿಗಳು ಅವರು ಇಬ್ಬರು ಸೇರಿಕೊಂಡು ಈಗ 2,000 ಎಕರೆ ಭೂಮಿಯನ್ನು ಗುರುತಿಸಿ ಸೈಟ್ ಮಾಡೋದಕ್ಕೆ ಈಗ ಕ್ರಮ ತಗೊಳ್ತಾ ಇದ್ರು. ಒಂದೊಂದು ತಾಲೂಕಿನಲ್ಲಿ 2,000, 3,000 ಸೈಟ್ಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಆ ಸೈಟ್ ಕೊಟ್ಟ ಮೇಲೆ ಸೈಟ್ನಲ್ಲಿ ಮನೆ ಕಟ್ಟಬೇಕಲ್ಲ, ಆ ಮನೆಯನ್ನು ಕಟ್ಟುವಂಥದ್ದಕ್ಕೂ ಕೂಡ ಮಂಜೂರಾತಿಯನ್ನು ಕೊಡೋ ಕೆಲಸವನ್ನ ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಇಲ್ಲಿ 1,200 ಜನ ತಿಪೂರ್ ಹತ್ರ ನಾನು ಕೂಡ ಉದ್ಘಾಟನೆ ಮಾಡಿ ಬಂದಿದ್ದೆ. 3 ಬ್ಲಾಕ್ಗಳನ್ನು ಉದ್ಘಾಟನೆ ಮಾಡಿ ಬಂದಿದ್ದೆ. ಅಲ್ಲಿ ಎಲ್ಲ ಒಟ್ಟಿಗೆ ಒಂದೇ ಕಡೆ ಸುಮಾರು 1,200 ಮನೆಗಳನ್ನು ಕಟ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಕ್ಕಂಥದ್ದು, ಜ್ಯೋತಿ ಗಣೇಶ್ ಅವರು ಹೇಳ್ತಾ ಇದ್ರು, ಅಲ್ಲಿ ಯಾರು ಮನೆಗಳಲ್ಲಿ ಇರ್ತಾರೆ ಅವರು ನೆಮ್ಮದಿಯಿಂದ ಇರಬೇಕು. ಅಲ್ಲಿ ಕಳ್ಳತನ ಮಾಡುವಂಥವರು, ಆಮೇಲಿಂದ ಈ ಡ್ರಗ್ಸನ್ನು ಮಾರಾಟ ಮಾಡುವಂಥವರು ಅಥವಾ ಕಳ್ಳರು ಸುಳ್ಳರು ಈ ಥರದ ಜನ ಏನಾದರೂ ಅಲ್ಲಿ ಸೇರಿಕೊಂಡ್ರೆ ಆ ಮನೆಯನ್ನು ವಾಪಸ್ ತಗೊಂಡ್ಬಿಡ್ತೀವಿ. ಯಾರು ಅಲ್ಲಿ ಅಂಥ ಕೃತ್ಯವನ್ನು ಮಾಡ್ತಾರೆ, ಅಶೋಕ್ ಅವರೇ ನೀವು ಅಷ್ಟೇ, ನೀವು ಇಬ್ಬರು ಈಗ ನಮಗೆ ತಿಳಿಸ್ಬೇಕು, ಯಾರು ಅಲ್ಲಿ ಅಂಥ ಜನ ಇದ್ದಾರೆ ನೀವು ಪಕ್ಕದ ಮನೆಯವ್ರು ಗುರುತಿಸ್ಬೇಕು. ಯಾರೋ ಡ್ರಗ್ಸ್ ಮಾರಾಟ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಗೊತ್ತಿದ್ದು ನೀವು ಸುಮ್ಮನೆ ಇದ್ರೆ ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ಅವರನ್ನು ಖಾಲಿ ಮಾಡಿಸ್ತೀವಿ. ಅಥವಾ ಕಳ್ತನ ಎಲ್ಲ ಹೋಗಿ ಕಳ್ತನ ಮಾಡ್ಕೊಂಡು ಬಂದು ಕೆಲಸ ಮಾಡೋವನಿಗೆ, ಮನೆ ಸೇರ್ಕೊಳ್ಳೋವನಿಗೆ ನಿಮಗೆ ಗೊತ್ತಿದ್ದು ಹೇಳದೆ ಹೋದ್ರೆ ನಿಮಗೆ ತೊಂದರೆ ಆಗುತ್ತೆ. ಹೀಗಾಗಿ ಅಂಥ ಕಂಪ್ಲೇಂಟ್ಸ್ಗಳು ಬರ್ತಾ ಇದ್ದಾವೆ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಂಥದ್ದು ಏನಾದರೂ ನಿಮ್ಮ ಗಮನಕ್ಕೆ ಬಂದರೆ ನೀವು ತಕ್ಷಣ ನಮಗೆ ತಿಳಿಸ್ಬೇಕು, ಸಂಬಂಧಪಟ್ಟವರಿಗೆ ತಿಳಿಸ್ಬೇಕು. ಇಲ್ಲದೆ ಹೋದರೆ ನಾವು ಬಂದು ಅವ್ರು ಹಿಡ್ಕೊಂಡಾಗ ನಿಮ್ಮನ್ನು ಖಾಲಿ ಮಾಡಿಸ್ತೀವಿ, ಅವರನ್ನು ಖಾಲಿ ಮಾಡಿಸ್ತೀವಿ. ಆದ್ರಿಂದ ಅದನ್ನು ಇವತ್ತು ನಾವು ಅಧಿಕೃತವಾಗಿ ನಿಮಗೆ ಕೊಡ್ತೇವೆ. ನಾವು ಸ್ಯಾಂಪಲ್ ಕೆಲವರಿಗೆ ಕೊಡ್ತೇವೆ, ಆನಂತರ ಅಧಿಕಾರಿಗಳು ಕೊಡ್ತಾರೆ. ಆದರೆ ತಗೊಂಡಾದ್ಮೇಲೆ ನಾನು ಹೇಳಿದಾಗೆ ಅಲ್ಲಿ ನೆಮ್ಮದಿಯಿಂದ ಇರ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಇನ್ನು 50 ಜನರಿಗೆ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ ಹೊಸದಾಗಿ. ಆ ಮಂಜೂರಾತಿ ಪತ್ರವನ್ನು ಕೂಡ ಇವತ್ತು ಕೊಡೋರಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಕೂಡ ಇನ್ನೂ ನಾವು ತುಮಕೂರಿನಲ್ಲಿ ಇನ್ನೂ ಈ ಟೂಡಾ ವತಿಯಿಂದ, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ವತಿಯಿಂದ ಹೊಸ ಎಕ್ಸ್ಟೆನ್ಷನ್ಗಳನ್ನ ಮಾಡಬೇಕು ಅಂತ ಕೂಡ ನಾವು ಯೋಚನೆ ಮಾಡಿದ್ದೇವೆ. ತುಮಕೂರಿನಲ್ಲಿ ಭಾಳ ದಿವಸ ಸೈಟ್ಗಳು ಕೊಟ್ಟು ಭಾಳ ದಿವಸ ಆಗೋಯ್ತು. ಆ ಸೈಟು ಕೊಡಲಿಲ್ಲ, ನಾವು ಹೆಚ್ಚು ಒಂದು ಎಕ್ಸ್ಟೆನ್ಷನ್ ಕೂಡ ಡೆವಲಪ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ದೂರ, ಊರಿನ ಹೊರಗೆ ಸ್ವಲ್ಪ ದೂರ ಆದರೂ ಚಿಂತೆಯಲ್ಲಿ ಒಂದು 2 ಕಿಲೋಮೀಟರ್ ಆಚೆ ಹೋದ್ರೂ ಪರವಾಗಿಲ್ಲ, ಅಲ್ಲಿ ನಾವು ಹೊಸ ಬಡಾವಣೆಯನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕೂಡ ಇಷ್ಟೊತ್ತಾದರೂ ಬಂದಿದ್ದೀರಿ, ಅದಕ್ಕಾಗಿ ತಮಗೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಶ್ರೀಮತಿ ನಿರ್ಮಲಾ ದಯಮಾಡಿ ವೇದಿಕೆಗೆ ಬರಬೇಕು. ನಿರ್ಮಲಾ, ಹಾಗೆ ಯೋಗಾನಂದ TM ವೇದಿಕೆಗೆ ಬರಬೇಕು. ರೇಖಾ E, ಕೆಳಗಡೆ ಇಲ್ಲಿ ಬಂದಿರಕ್ಕೆ ಇಲ್ಲಿ ಬನ್ನಿ ಗುಲಾಬ್ ಜಾಮೂನ್ ಕರೆಯೋದವ್ರಿಗೆ ಗ್ರೂಪ್ ಚೆನ್ನಾಗಿದೆ. ಸೈಡ್ ಇಟ್ಕೊಂಡ್ರೆ ಸೈಡ್ ಮೇಡಮ್ ಇಲ್ಲಿ ಕರೆಯೋರ್ನ ಇಲ್ಲೇ ರಕ್ಕ ಸರ್, ಇಲ್ಲಿ ನಿಮ್ಗೆ ಇಲ್ಲಿ ನಿಲ್ಲಿಸ್ಬೇಕು. ಹಿಂದೆ ಬನ್ನಿ ಸರ್.
ನ್ಯಾಮತ್ ಖಾನ್, ನಯ್ಯಿ ಮುನ್ನೀಸಾ, ಜಯಲಕ್ಷ್ಮಿ, ಶಿಲ್ಪಾ PL, ಸರ್ ಗೌರಮ್ಮ, ಸರ್ ಜೈನಾ ಬಸ್ತಿ ಅಸ್ಮಾ, ಶಫೀಕ್ ಉರ್ ರೆಹಮಾನ್, ಸರ್ ಜೊತೆನ ಸರ್ ಸುರೇಶ್ ಎಲ್ಲ ಓದ್ತಾವ್ರೆ. ಇಲ್ಲೇ ಇರ್ಬೇಕು. ಕಮಲಾ ಎಂ, ಬೇಕಮ್ಮ ಕಮಲಾ ಎಂ, ಜೌಹರ್ ಖಾನ್, ಸಲಾಮಾ ಪಿ, ಇಲ್ಲೇ ಇರಮ್ಮ ಹೋಗ್ಬೇಡಿ. ಸುಮಿತ್ರಮ್ಮ, ಮೋಹನ್ ಕುಮಾರಿ, ಮೇಡಮ್ ಗಂಗಮ್ಮ, ಆಮ ಜಲ್ದಿ आओ ಯಾತಕ್ಕ PK ಹೇಮಾವತಿ, ಅಜೀಮ್ ಉನ್ನೀಸಾ, ಶಂಕರ್ ಬಾನು, ನಯಾಜ್, ಸೌರ್ಯ ಚೌಧರ್, ಎಲ್ಲ ಇಲ್ಲೇ ಇರಬೇಕು. ಸುರೇಶ್ ಇಲ್ಲೇ ಇರಕ್ಕೆ ಹೇಳಿ. ನಿರ್ಮಲಾ, ಸಿದ್ದಮ್ಮ ಹೆಜ್ಜೆ, ಯಾದಕ್ಕ ಬಾಬಿ ಹಾಗೆ ತುಮಕೂರು ಮಹಾನಗರ ಪಾಲಿಕೆಯ ಮೆಹಬೂಬ್ಜಾ ಹಾಗೂ ನೂರ್ಜಾನ್ ಇವರಿಗೆ ಬಡಜನರ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮನೆ ನಿರ್ಮಿಸಲು ಸಹಾಯಧನವನ್ನು ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ನೀಡಲಾಗ್ತಾ ಇದೆ. ಈ ಕಡೆ ಬನ್ನಿ ಅಲ್ಲೆಲ್ಲ ಇಟ್ಕೊಳ್ಳಿ. ಇಲ್ಲೇ ಬನ್ನಿ ಗಂಗಮ್ಮ, ರಾಜಮ್ಮ, ಶಬಾನ, ಲಿಂಗಮ್ಮ, ಗಂಗಮ್ಮ, ರಾಜಮ್ಮ, ಹಾಗೆ ಶಬಾನ, ಸುಮಿತ್ರ, ಚಿಕ್ಕಮ್ಮ, ಸಾಂಕೇತಿಕವಾಗಿ ಹಂಚಿಕೆ ಪತ್ರಗಳನ್ನು ನಾವು ಹಂಚಿಕೆ ಮಾಡಿದ್ದೇವೆ. ಉಳಿದ ಮೂಲಕವಾಗಿ ಗೌರವ ಸಮರ್ಪಣೆಯನ್ನು ನಡೆಸಲಾಗ್ತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಸ್ತಿಗಳಿಗೆ ಗ್ರಾಮೀಣ ತಹಶೀಲ್ದಾರ್